ಇದು ಗೇಮ್ ಆಫ್ ಥ್ರೋನ್ಸ್ ಅಲ್ಲ, ಗೇಮ್ ಆಫ್ ಬಿಚಸ್ ಅಂತ ಟ್ರೋಲ್ ಮಾಡಿದ್ರು. ಕತೆ ಮುಗ್ದಾಯ್ತೋ ಇಲ್ವೋ ನನಗೆ ಬೇಕಾಗಿಲ್ಲ, ನಾನು ಸೀರೀಸ್ ಮುಗಿಸ್ಬೇಕು. ಮುಖ್ಯವಾಗಿ ಹೇಳಬೇಕಾಗಿರೋ ಅಂಶನೇ ಸೆಕ್ಸ್. ಈ ಸೀರೀಸಲ್ಲಿ ಮೇನ್ ಹೀರೋ ಆ್ಯಂಡ್ ವಿಲನ್ ಕ್ಯಾರೆಕ್ಟರೇ ಇಲ್ಲ. 7 ರಾಜ್ಯಗಳನ್ನ ಫಸ್ಟ್ ಸೇರಿಸಿ ರಾಜ್ಯನ ಕಟ್ಟಿದವನು ಏಗಾನ್ ದಿ ಕಾಂಕರರ್ ಅಂತ. ಒಬ್ಬ ವ್ಯಕ್ತಿ ಪಬ್ಲಿಕ್ ಲೈಫ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪ್ರೈವೇಟ್ ಲೈಫ್ ಬಗ್ಗೆ ಹೇಳೋಕೊಟ್ಟಾಗ ಮುಖ್ಯವಾಗಿ ಹೇಳಬೇಕಾಗಿರೋ ಅಂಶನೇ ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ ಮುಗ್ದಿದೆ, ಆದರೆ ರೈಟರ್ ಬರೆದಿರೋ ಬುಕ್ ಇನ್ನೂ ಮುಗ್ದಿಲ್ಲ ಅಂತ. ಶುರು ಮಾಡೋಣವಾ? ಬನ್ನಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಣಿ ಡೈರೀಸ್. ಸೊ ಗಾಯ್ಸ್, ಇವತ್ತು ಒಂದು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ನ್ಯೂ ವ್ಲಾಗ್, ನನಗೆ ಹೊಸದು. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಬಂದು ಗೇಮ್ ಆಫ್ ಥ್ರೋನ್ಸ್. ನಿಮ್ಮಲ್ಲಿ ತುಂಬ ಜನ ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ನ ನೋಡಿದ್ದೀರಾ ಆ್ಯಂಡ್ ತುಂಬ ಜನ ಈ ಸೀರೀಸ್ನ ನೋಡಿಲ್ಲ. ಸೊ ನೋಡಿಲ್ಲದೆ ಇರೋರಿಗೆ ನಾನು ಹೇಳೋದೊಂದೇ, ನೋಡಿ, ತುಂಬ ಚೆನ್ನಾಗಿದೆ. ಈ ಸೀರೀಸ್ನ ಯಾಕೆ ನೋಡಬೇಕು ಈ ಥರ ನೀವು ಕೇಳ್ತೀರಾ ಅಲ್ವಾ? ಸೊ ಗೇಮ್ ಆಫ್ ಥ್ರೋನ್ಸ್ ಬಗ್ಗೆ ಒನ್ಲೈನಲ್ಲಿ ಹೇಳಬೇಕು ಅಂದರೆ, ಇದು ಆ ರೈಟರ್ ಕ್ರಿಯೇಟ್ ಮಾಡಿದಂಥ ಒಂದು ಅವ್ರದ್ದೇ ಆದಂತಹ ಒಂದು ಪ್ರಪಂಚ. ಆ ಪ್ರಪಂಚದೊಳಗಡೆ ನಾವು ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಶುರು ಮಾಡೋಣವಾ? ಬನ್ನಿ. ಶುರು ಮಾಡೋಕ್ಕಿಂತ ಮುಂಚೆ ನಾನು ಇಬ್ಬರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಕ್ಚುಲಿ ಇಬ್ಬರಲ್ಲ, 3 ಜನ, ಬಟ್ ಇಬ್ಬರೇ. ಮೊದಲನೇದಾಗಿ ಈ ಕಥೆಯ ಸೂತ್ರಧಾರ, ರೈಟರ್ ಜಾರ್ಜ್ ಆರ್ ಮಾರ್ಟಿನ್, ಮತ್ತು ಈ ಸೀರೀಸ್ನ ಡೈರೆಕ್ಟರ್ಸ್ ಡಿ ಡೇವಿಡ್ ಬೆನಿಯಫ್ ಮತ್ತು ಡಿ.ಬಿ. ವೈಸ್. ಆ್ಯಕ್ಚುಲಿ ಜಾರ್ಜ್ ಅವ್ರ ಮೇನ್ ನಾವೆಲ್ ಆಗಿರೋ ಎ ಸಾಂಗ್ ಆಫ್ ಐಸ್ ಆ್ಯಂಡ್ ಫೈರ್, ಸೊ ಇದನ್ನ ಆಧಾರವಾಗಿ ಇಟ್ಕೊಂಡೆ ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ನ ಮಾಡಿರೋದು. ಕತೆ ಬಗ್ಗೆ ಹೇಳಬೇಕು ಅಂದರೆ, ವಾವ್, ಸೂಪರ್. ಅವರು ಪಾತ್ರಗಳನ್ನ ತೋರಿಸಿರುವಂಥ ವಿಧಾನ, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಕೊಟ್ಟಿರುವಂಥ ಕನೆಕ್ಷನ್ಸ್. ಈಗ ಒಂದು ಕ್ಯಾರೆಕ್ಟರ್ನ ತಗೊಂಡು ಅದ್ರ ಜೊತೆ ಟ್ರಾವೆಲ್ ಮಾಡ್ತಾ ಅದ್ರ ಸುತ್ತ ಏನು ನಡೆಯುತ್ತೆ ಅನ್ನೋದನ್ನ ತೋರಿಸೋದು ಓಕೆ, ಆದರೆ ಅವರು ಮೇನ್ ಸೆಂಟರ್ ಆಗಿ ಇಟ್ಟಿರೋದೆ ಥ್ರೋನ್, ಸಿಂಹಾಸನ. ಅದ್ರ ಸುತ್ತ 7 ರಾಜ್ಯಗಳು, ಮತ್ತೆ ತುಂಬ ಮುಖ್ಯವಾದ ಪಾತ್ರಗಳು, ಅದ್ರ ಜೊತೆಗೆ ಅವ್ರ ಕತೆ, ದೆನ್ ಚಿಕ್ಕ ಪಾತ್ರಗಳು ವಿತ್ ದೇರ್ ಓನ್ ಸ್ಟೋರಿ ಟು. ಸೊ ಇದನ್ನೆಲ್ಲ ತೋರಿಸ್ತಾ ಆ ಪಾತ್ರಗಳಿಗೆಲ್ಲ ಒಂದು ಕನೆಕ್ಷನ್ ಕೊಟ್ಟು, ಜೊತೆಗೆ ಅದಕ್ಕೊಂದು ಅರ್ಥಪೂರ್ಣವಾಗಿರೋ ಮೆಸೇಜ್ ಕೊಟ್ಟು ಬರೆಯೋದು ತುಂಬ ಸಾಧಾರಣ ವಿಷಯವಂತೂ ಅಲ್ಲ. ರೈಟರ್ ಬಗ್ಗೆ ನನಗೆ ಪರ್ಸ್ನಲಿ ಇಷ್ಟವಾದಂಥ ವಿಷಯ ಏನಪ್ಪ ಅಂದರೆ, ರೈಟರ್ ಫ್ರೀಡಮ್. ಅವರು ಎಷ್ಟು ಲಿಬರ್ಟಿ ತಗೊಂಡಿದ್ದಾರೆ ತಮ್ಮ ರೈಟಿಂಗಲ್ಲಿ ಅಂದರೆ, ಅವರು ನಮಗೆ ತುಂಬ ಈಸಿಯಾಗಿ ಗೆಸ್ ಮಾಡೋಕ್ಕೆ ಬಿಡಲ್ಲ. ಈ ಪಾತ್ರ ಒಳ್ಳೆಯವನ ಕೆಟ್ಟವನ, ಇವನು ಯಾವ ಥರ ಅಂತ ನಮಗೆ ಜಡ್ಜ್ ಮಾಡೋಕ್ಕೆ ಆಗಲ್ಲ. ನಮ್ಮ ಜಡ್ಜ್ಮೆಂಟಲ್ಲಿ ತುಂಬ ರಾಂಗ್ ಮಾಡ್ತಾರೆ. ಇವಾಗ 2 ಕ್ಯಾರೆಕ್ಟರ್ಗಳಿರ್ತವೆ, ಸ್ಟಾರ್ಟಿಂಗೆಲ್ಲ 2 ಕ್ಯಾರೆಕ್ಟರ್ಗಳು ಜಗಳ ಆಡ್ತಾ ಇರ್ತವೆ, ಮುಂದೆ ಯಾವಾಗಲೂ ಈ ಕ್ಯಾರೆಕ್ಟರ್ಗೋಸ್ಕರ ಈ ಕ್ಯಾರೆಕ್ಟರ್ ನಿಂತು ಫೈಟ್ ಮಾಡುತ್ತೆ. ಸೊ ಅವರು ಕತೆನ ಯಾವ ಥರ ಟ್ವಿಸ್ಟ್ ಮಾಡ್ತಾರೆ. ಆ್ಯಂಡ್ ಅವರು ಮುಖ್ಯವಾಗಿ ಸ್ಟ್ರೆಂತ್ ಇಟ್ಕೊಂಡಿರೋದೇನಪ್ಪ ಅಂದರೆ, ಅವ್ರಿಗೊಂದು ಪವರ್ ಇದೆ. ಅವರು ಈ ಕತೆ ಅವ್ರ ಸ್ವಂತ ಫ್ರಿಕ್ಷನಲ್ ಸ್ಟೋರಿ ಆಗಿರೋದ್ರಿಂದ ಅವ್ರು ಯಾವ ಕ್ಯಾರೆಕ್ಟರ್ನ ಯಾವಾಗ ಬೇಕಾದ್ರೂ ಸಾಯಿಸ್ತಾರೆ, ನಾವು ಊಹೆನೇ ಮಾಡೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮಗೆ ನೆಡ್ ಸ್ಟಾರ್ಕ್ ಗೊತ್ತಲ್ವಾ? ಅದೇ ಸ್ಟಾರ್ಕಲ್ಲಿ ಒಬ್ಬ ಕಿಂಗ್ ಇದ್ದ ಸ್ಟಾರ್ಟಿಂಗಲ್ಲಿ. ಸೊ ಅವನ್ನ ತೋರಿಸ್ಬೇಕಾದ್ರೆ ನಾವು ಅನ್ಕೊಂಡದ್ದು, ವಾವ್, ಅವನದೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ, ಅವನು ಒಬ್ಬ ಮೇನ್ ಲೀಡು, ಇದಕ್ಕೆ ಅವನೇ ಹೀರೋ ಈ ಸೀರೀಸ್ಗೆ ಅಂತ ನಾವು ಅನ್ಕೊಂಡು ಅವನ ಜೊತೆ ಟ್ರಾವೆಲ್ ಮಾಡ್ತಿದ್ದು. ಬಟ್ ಆಲ್ ಆಫ್ ಎ ಸಡನ್ ಅವ್ನು ಸಾಯುವಂತ ಟೈಮ್ ಬಂದಾಗ, ವಾ, ಇವ್ನು ಸಾಯ್ತಾನ. ಇವಾಗ ಆಸ್ ಎ ನಾವು ರೀಡರ್ ಆಗಿ ನಮ್ಗೇನ್ ಅನ್ಸುತ್ತೆ, ಓಕೆ, ಒಂದು ಕ್ಯಾರೆಕ್ಟರ್ ಅವ್ನ್ ಮೇನ್ ಸ್ಟ್ರಾಂಗ್ ಆಗಿ ತೋರ್ಸ್ಕೊಂಡು ಬಂದಿದ್ದಾರೆ, ಇವಾಗ ಸಾಯಲ್ಲ, ಅಲ್ಲಿ ಅವನ್ನ ಸಾಯಿಸಕ್ಕೆ ಅಂತ ನಿಂತಿದ್ದಾರೆ, ಸುತ್ತಮುತ್ತ ಜನ ಸೇರಿದ್ದಾರೆ, ಇಲ್ಲಿ ರಾಜ ಸಾಯಿಸಿ ಅಂತ ಆಜ್ಞೆ ಮಾಡಿದ್ದಾನೆ, ಇನ್ನೇನೋ ಅವ್ನ್ ಸಾಯ್ಬೇಕು. ನಮ್ ಮೈಂಡ್ ಸೆಟ್ ಅಲ್ಲಿ ಏನಿದೆ, ಅವ್ನ್ ಸಾಯಲ್ಲ, ಅವನೇ ಮೇನ್ ಕ್ಯಾರೆಕ್ಟರು, ಅವ್ನ್ ಹೆಂಗ್ ಸತ್ತೋಯ್ತಾನೆ, ಇವಾಗ ಏನೋ ಒಂದ್ ಮ್ಯಾಜಿಕ್ ನಡೆಯುತ್ತೆ, ಯಾರಾದ್ರೂ ಬಂದ್ ಕಾಪಾಡ್ತಾರೆ ಅಂತ ಕಾಯ್ಕೊಂಡ್ ಕುಂತಿದ್ರೆ ರೈಟರ್ ಏನ್ ಹೇಳ್ಬೇಕು, ಅಷ್ಟೆಲ್ಲ ಸೀನ್ ಬೇಡಪ್ಪ, ಅವ್ನ್ ನಾನು ಕ್ರಿಯೇಟ್ ಮಾಡಿರೋ ಒಂದ್ ಚಿಕ್ಕ ಪಾತ್ರ ಅಷ್ಟೇ, ಅವ್ನ ಕತೆ ಮುಗೀತು, ಟಾಟಾ ಬೈ ಬೈ ಅಂತ ಹೇಳಿ ಸಾಯಿಸ್ಬಿಡ್ತಾರೆ. ಸೊ ಅವರು ತುಂಬಾ ಸ್ಟ್ರೆಂತ್ ಆಗಿ ಇಟ್ಕೊಂಡಿರುವಂತದ್ದು ಯಾವ ಪಾತ್ರನ ಯಾವಾಗ ಬೇಕಾದ್ರೂ ಸಾಯಿಸುವಂತ ಒಂದು ಶಕ್ತಿ. ಎನಿಥಿಂಗ್ ವಿಲ್ ಹ್ಯಾಪನ್ ವೆನ್ ದ ರೈಟರ್ ಹ್ಯಾವ್ ದಿಸ್ ಮಚ್ ಆಫ್ ಲಿಬರ್ಟಿ ಟು ರೈಟ್ ಹಿಸ್ ಓನ್ ಫಿಕ್ಷನಲ್ ಸ್ಟೋರಿ. ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಒಬ್ಬ ರೈಟರ್ಗೆ ಆ ಕತೆ ಮೇಲೆ ಅವನದೇ ಆದಂತ ಅಧಿಕಾರ ಇದ್ರೆ. ಇದೊಂದು ಫ್ರಿಕ್ಷನಲ್ ಸ್ಟೋರಿ ಅಂತ ಹೇಳ್ದೆ. ಸೊ ಫ್ರಿಕ್ಷನಲ್ ಸ್ಟೋರಿ, ಕಾಲ್ಪನಿಕ ಕತೆ ಅಂದ್ರೆ ಅವರೇ ಕ್ರಿಯೇಟ್ ಮಾಡಿದಂತ ಕತೆನ, ಹೌದು, ಅವರೇ ಕ್ರಿಯೇಟ್ ಮಾಡಿದಂತ ಕತೆ, ಆದ್ರೆ ಅವರು ಒಂದು ಕೆಲವೊಂದನ್ನ ಇನ್ಸ್ಪೈರ್ ಆಗಿ ತಗೋಬೇಕಲ್ವಾ. ಸೊ ಅವರು ಇನ್ಸ್ಪೈರ್ ಆಗಿ ತಗೊಂಡಿರುವಂತಹ 1-2 ವಿಚಾರಗಳೇನಪ್ಪಾ ಅಂದ್ರೆ, ವಾರ್ ಆಫ್ ರೋಸಸ್
ಅಂದ್ರೆ 15th ಸೆಂಚುರಿಯಲ್ಲಿ ಇಂಗ್ಲೆಂಡಲ್ಲಿ ಲ್ಯಾಂಡ್ಕ್ಯಾಸ್ಟರ್ ಮತ್ತೆ ಯಾರ್ಕ್ ಅನ್ನೋ 2 ದೊಡ್ಡ ಮನೆತನಗಳು ಅಧಿಕಾರಕ್ಕೋಸ್ಕರ ಜಗಳ ಮಾಡ್ತಾ ಇರ್ತವೆ, ಫೈಟ್ ಮಾಡ್ತಾ ಇರ್ತವೆ. ಆ 2 ಮನೆತನಗಳನ್ನ ಆಧಾರವಾಗಿ ಇಟ್ಕೊಂಡು ಇವ್ರು ಬರ್ದಿರೋದೆ ಲ್ಯಾನಿಸ್ಟರ್ ಮತ್ತೆ ಸ್ಟಾರ್ಕ್ ಬಗ್ಗೆ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಹ್ಯಾಂಡ್ರಿಯನ್ ವಾಲ್, ರೋಮನ್ ಕಿಂಗ್ ಹ್ಯಾಂಡ್ರಿಯನ್ ಕಟ್ಸಿರುವಂತ ಆ ವಾಲ್ ಇದೆಯಲ್ಲ, ಅದನ್ನ ಒಂದು ಇನ್ಸ್ಪೈರ್ ಆಗಿ ತಗೊಂಡು ಬರ್ದಿರೋದೆ ಇವರು ದ ವಾಲ್. ನಾನು ಕನೆಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಆ ಕನೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಸೊ ನಾವು ಇವಾಗ ಒಂದು ಕ್ಯಾರೆಕ್ಟರ್ ತಗೊಂಡು ಅದ್ರ ಜೊತೆ ಟ್ರಾವೆಲ್ ಮಾಡ್ತಾ ಅದರಲ್ಲಿ ಯಾವ ಥರ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ನಾನು ತಗೋತಾ ಇರೋ ಆ ಕ್ಯಾರೆಕ್ಟರ್ ಬ್ರಿಯನ್ ಆಫ್ ಟಾರ್ತ್, ಅಂದರೆ ದ ಲೇಡಿ ನೈಟ್. ಇವಳು ಅತಿ ಮುಖ್ಯವಾದ ಕ್ಯಾರೆಕ್ಟರ್ ಅಂತ ಏನಲ್ಲ, ಬಟ್ ಅಂತ ಚಿಕ್ಕ ಕ್ಯಾರೆಕ್ಟರ್ ಕೂಡ ಏನಲ್ಲ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ನಾವು ನೋಡ್ತಾ ಹೋಗೋಣ, ಇದ್ರ ಬಗ್ಗೆ ಯಾವ ಥರ ಕತೆ ಕಟ್ಟಿದ್ದಾರೆ, ಇದ್ರ ಜೊತೆ ಕನೆಕ್ಷನ್ಸ್ ಯಾವ ಥರ ಬಂದಿದೆ ಅಂತ ಈ ಒಂದು ಎಕ್ಸಾಂಪಲ್ ಮುಖಾಂತರ ನೋಡ್ಕೊಂಡು ಹೋಗೋಣ. ರೆಂಡ್ರಿ ಬೆರಾಥಿಯನ್ ಸತ್ತದನ್ನ ನೀವು ತುಂಬ ಚೆನ್ನಾಗಿ ನೋಡಿದ್ರ. ಅಂದರೆ ಅವನು ಯಾವುದೇ ಥರ ಯುದ್ಧದಲ್ಲಿ ಹೋಗಿ ಸಾಯ್ಲಿಲ್ಲ, ಒಂದು ಮಿರರ್ ಮುಂದೆ ನಿಂತಿದ್ದ, ಒಂದು ಮಾಟಗಾತಿಯ ಮಾಯದ ಮುಖಾಂತರ ಸತ್ತ. ಅದನ್ನ ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದಿರಾ ಅಂತ ಗೊತ್ತು. ಆ್ಯಂಡ್ ಅವನು ಅಲ್ಲಿ ಸತ್ತಾಗ ಅವನಿಗೆ ಸೇವೆ ಮಾಡ್ತಿದ್ದಂತಹ ಬ್ರಿಯಾನ್ ಬಂದು ನೆಕ್ಸ್ಟ್ ಕ್ಯಾಟ್ಲಿನ್ ಸ್ಟಾರ್ಕ್, ಅಂದರೆ ನೆಡ್ ಸ್ಟಾರ್ಕ್ ಇದ್ನಲ್ಲ ಅವನ ಹೆಂಡತಿ ಕ್ಯಾಟ್ಲಿನ್ ಸ್ಟಾರ್ಕ್ಗೆ ಸೇವೆ ಮಾಡ್ತೀನಿ ಅಂತ ಒಪ್ಕೋತಾಳೆ. ಆ್ಯಂಡ್ ಅವಳಿಗೆ ಸೇವೆ ಮಾಡ್ತಿರ್ತಾಳೆ ಕೂಡ. ಆ್ಯಂಡ್ ಆ ಟೈಮ್ ಯಾವುದಪ್ಪ ಅಂದರೆ ಲ್ಯಾನಿಸ್ಟರ್ಸ್ ಮತ್ತು ಸ್ಟಾರ್ಕ್ಸ್ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಲ್ಯಾನಿಸ್ಟರಲ್ಲಿ ಒಬ್ಬ ಮೇನ್ ಕಿಂಗ್ ಆಗಿದ್ದವನು ಜೇಮಿ ಲ್ಯಾನಿಸ್ಟರ್. ಅವನು ಇಲ್ಲಿ ಸ್ಟಾರ್ಕ್ಸ್ ಹತ್ರ ಬಂದಿಯಾಗಿರ್ತಾನೆ. ಆ್ಯಂಡ್ ಜೇಮಿ ಹೇಳ್ತಾನೆ, ನೋಡು ನಿನ್ನ ಮಗಳು ಆರ್ಯಾ ಸ್ಟಾರ್ಕ್ ನಮ್ಮ ರಾಜ್ಯದಲ್ಲಿದ್ದಾಳೆ. ಸೊ ನನ್ನನ್ನು ನೀನು ಬಿಟ್ಟು ಕಳಿಸಿದ್ರೆ ನಾನು ನಿನ್ನ ಮಗಳನ್ನ ನಿನಗೆ ವಾಪಸ್ ಕಳಿಸ್ಕೊಡ್ತೀನಿ. ಇವರಿಬ್ಬರು ಯುದ್ಧ ಮಾಡ್ತವ್ರೆ, ಶತ್ರುಗಳು. ಆ್ಯಂಡ್ ಕ್ಯಾಟ್ಲಿನ್ ಸ್ಟಾರ್ಕ್ ಜೇಮಿನ ನಂಬಿ ಅವನನ್ನ ಕಳಿಸ್ಕೊಡ್ತಾಳೆ. ಆ್ಯಂಡ್ ಆರ್ಯನ ವಾಪಸ್ ಕರ್ಕಬ ಅಂತ ಬ್ರಿಯನ್ನ ಜೇಮಿಗೆ ಜೋಡಿ ಮಾಡಿ ಕಳಿಸ್ತಾಳೆ. ಅವನ್ನ ಅವ್ರಿಗೆ ಬಿಟ್ಬಿಟ್ಟು ನೀನು ಆರ್ಯ ಸ್ಟಾರ್ಕ್ ಕರ್ಕಬ ಅಂತ. ಇವಾಗ ಬ್ರಿಯಾನ್ ಜರ್ನಿ ಜೇಮಿ ಜೊತೆ ಶುರು ಆಗುತ್ತೆ. ಸೊ ರೆಂಡ್ರಿ ಬೆರಾಥಿಯನ್ನಿಂದ ಕ್ಯಾಟ್ಲಿನ್ ಸ್ಟಾರ್ಕ್ಗೆ ಬಂತು. ದೆನ್ ಇವಾಗ ಜೇಮಿ ಲ್ಯಾನಿಸ್ಟರ್ ಜೊತೆ ಮೂವ್ ಆಗ್ತಾ ಇದ್ದಾಳೆ. ಸೊ ಜೇಮಿ ಲ್ಯಾನಿಸ್ಟರ್ ಇವಳು ಬಂದಿ ಮಾಡಿರೋದ್ರಿಂದ ಜೇಮಿ ಲ್ಯಾನಿಸ್ಟರ್ ಅವಳಿಂದ ತಪ್ಪಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಡ್ತಾನೆ, ಆದರೆ ಆಗಲ್ಲ. ಆದರೆ ಒಂದು ದಿನ ಬರುತ್ತೆ, ಜೇಮಿ ಲ್ಯಾನಿಸ್ಟರ್ ಬ್ರಿಯನ್ನ ಬಿಟ್ಟು ಹೋಗುವಂಥ ದಿನ. ಆದರೆ ಆ ದಿನ ಬ್ರಿಯನ್ ತುಂಬ ಕಷ್ಟದಲ್ಲಿರ್ತಾಳೆ ಆ್ಯಂಡ್ ಒಂದು ಗ್ಯಾಂಗ್ ಮಧ್ಯೆ ಸಿಕ್ಕಾಕೊಂಡಿರ್ತಾಳೆ. ಆ ದಿನ ಜೇಮಿ ಅವನು ಒಬ್ಬನೇ ತಪ್ಪಿಸ್ಕೊಂಡು ಹೋಗ್ದಂತೆ ಬ್ರಿಯನ್ಗೋಸ್ಕರ ಹೋರಾಡ್ತಾನೆ, ಬ್ರಿಯನ್ನ ಕರ್ಕೊಂಡು ಹೋಗ್ತಾನೆ. ಅಂದರೆ ಈ ಮಧ್ಯದಲ್ಲಿ ಶತ್ರುಗಳಾಗಿದ್ದವ್ರ ಮಧ್ಯೆ ಅವರೊಂದು ಕನೆಕ್ಷನ್, ಫ್ರೆಂಡ್ಶಿಪ್ನ ಇಟ್ಟರು. ಆ್ಯಂಡ್ ನಿಮಗೆ ಟಿರಿಯನ್ ಲ್ಯಾನಿಸ್ಟರ್ ಗೊತ್ತಲ್ವಾ, ಒಬ್ಬ ವಾಮನ ಮೂರ್ತಿ ಇದ್ನಲ್ಲ. ಸೊ ಅವನ ಹತ್ರ ಕೆಲಸ ಮಾಡ್ತಿದ್ದವನು ಪಾಡ್ರಿಕ್. ಸೊ ಈ ಪಾಡ್ರಿಕ್ ಎಲ್ಲಿದ್ದಾನೆ, ಟಿರಿಯನ್ ಲ್ಯಾನಿಸ್ಟರ್ ಹತ್ರ ಕೆಲಸ ಮಾಡ್ತಾ ಇರೋನು. ಆ್ಯಂಡ್ ಇಲ್ಲಿ ಬ್ರಿಯಾನ್ ಬಂದು ರೆಂಡ್ರಿಯಿಂದ ಕ್ಯಾಟ್ಲಿನಿಂದ ಜೇಮಿಯಿಂದ ನೆಕ್ಸ್ಟ್ ಆ ಬ್ರಿಯಾನ್ ಮತ್ತೆ ಈ ಪಾಡ್ರಿಕ್ ಇಬ್ರು ಸೇರಿಸಿ ಆರ್ಯ ಸ್ಟಾರ್ಕ್ ಎಲ್ಲೋ ಇದ್ದಾಳೆ ಹುಡುಕಬಂಡ್ರಪ್ಪ ಅಂತ ಕಳಿಸ್ತಾರೆ. ಸೊ ಅವರು ಕ್ಯಾರೆಕ್ಟರ್ಗೆ ಯಾವ ಥರ ಜಂಪ್ ಮಾಡಿ ಕನೆಕ್ಷನ್ಸ್ನ ಕೊಟ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಇದು ತುಂಬ ಒಂದೊಳ್ಳೆ ಎಕ್ಸಾಂಪಲ್ ಅಂದ್ಕೊಂಡಿದ್ದೀನಿ. ಈ ನಾವೆಲಲ್ಲಿ ಇನ್ನೂ ಮುಖ್ಯವಾಗಿರೋ ಒಂದು ವಿಷಯದ ಬಗ್ಗೆ ಹೇಳೋದಿದೆ, ಅದೇ ಪ್ರಾಸ್ಟಿಟ್ಯೂಷನ್, ಸೆಕ್ಸ್, ಕಾಮ, ಲೈಂಗಿಕತೆ. ಆ್ಯಕ್ಚುಲಿ ಎಲ್ಲ ಒಂದೇ ಮೀನಿಂಗಲ್ಲಿ ಬರುತ್ತೆ, ಸುಮ್ಮನೆ ಡಿಫ್ರೆಂಟ್ ಆಗಿ ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಕೆಲವೊಬ್ಬರು ಇದು ಗೇಮ್ ಆಫ್ ಥ್ರೋನ್ಸ್ ಅಲ್ಲ, ಗೇಮ್ ಆಫ್ ಬಿಚಸ್ ಅಂತ ಟ್ರೋಲ್ ಮಾಡಿದ್ರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಭಾಗ ಒಂದು ಮುಖ್ಯವಾದ ಅಂಶ ಆಗಿತ್ತು ಈ ಒಂದು ಸೀರೀಸ್ಗೆ. ಆ್ಯಂಡ್ ಇದ್ರ ಮುಖಾಂತರ ತುಂಬ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಆಗಿನ ಕಾಲದಲ್ಲಿ ಹೆಣ್ಮಕ್ಳ ಮೇಲೆ ಯಾವ ಥರ ದೌರ್ಜನ್ಯ ನಡೀತಿತ್ತು, ಅವ್ರನ್ನ ಯಾವ ಥರ ದುರುಪಯೋಗ ಮಾಡ್ಕೋತಿದ್ರು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ದೇನೆ ತೋರಿಸಿದ್ದಾರೆ. ಈ ಸೀರೀಸಲ್ಲಿ ಲೈಂಗಿಕತೆ ಅನ್ನೋದನ್ನ ಬರೀ ಸುಖಕ್ಕೆ ಮಾತ್ರ ಯೂಸ್ ಮಾಡಿಲ್ಲ, ಅದ್ರ ಜೊತೆಗೆ ಈ ರಾಜ್ಯಗಳ ಮಧ್ಯೆ ನಡೀತಾ ಇರೋ ಎಲ್ಲ ಸೀಕ್ರೆಟ್ಸ್ಗಳನ್ನ ತಿಳ್ಕೊಳ್ಳೋಕ್ಕೆ, ಮತ್ತೆ ಯಾವುದಾದ್ರೂ ಒಂದು ವ್ಯಕ್ತಿಯಿಂದ ಎಷ್ಟೆಲ್ಲ ಉಪಯೋಗ ಮಾಡ್ಕೋಬೋದು ಅದನ್ನೆಲ್ಲ ಪಡ್ಕೊಳ್ಳೋಕೆ ಇದನ್ನ ತುಂಬ ಕ್ಲೀನಾಗಿ ಯೂಸ್ ಮಾಡಿದ್ದಾರೆ. ನೀವು ಕ್ಲೀನಾಗಿ ಗಮನಿಸಿದ್ರೆ ದ ಮದರ್ ಆಫ್ ಡ್ರ್ಯಾಗನ್ ಡೇನೇರಿಯಸ್ ಟಾರ್ಗೇರಿಯನ್ ಕಲೀಸಿಯಾಗಿ ತನ್ನ ಅಧಿಕಾರ ಚಲಾಯಿಸೋಕ್ಕೆ ಮುಖ್ಯವಾದ ಯಾವುದಾದ್ರೂ ಒಂದು ಕಾರಣ ಇದೆ ಅಂದರೆ ಇದೇ ಲೈಂಗಿಕತೆ. ಒಬ್ಬ ಮಾಸ್ಟರ್ ಮೈಂಡ್ ಇದ್ದ, ಲಿಟಲ್ ಫಿಂಗರ್ ಅಂತ. ಅವನು ತುಂಬ ಬ್ರಾಥಲ್ಸ್ ನಡೆಸ್ತಿದ್ದ ಆ್ಯಂಡ್ ಅವನಿಗೆ ಎಲ್ಲ ಸೀಕ್ರೆಟ್ಸು ತುಂಬ ಬೇಗ ಸಿಗ್ತಿತ್ತು. ಅದಕ್ಕೆ ಮುಖ್ಯವಾಗಿರೋ ಕಾರಣನೇ ಆ ಬ್ರಾಥಲ್ಸ್ ಅಂದರೆ ಪ್ರಾಸ್ಟಿಟ್ಯೂಷನ್ ನಡೀತಾ ಇರುವಂಥ ಒಂದು ಜಾಗ. ಮತ್ತು ಟಿರಿಯನ್ ಲ್ಯಾನಿಸ್ಟರ್ ಗೊತ್ತಲ್ವಾ, ಅವನಿಗೆ ಸಿಗಬೇಕಾಗಿರೋ ಒಂದು ಅಧಿಕಾರ, ಗೌರವ ಸಿಗದೇ ಇರೋ ಕಾರಣ ಕೂಡ ಇದೇ ಲೈಂಗಿಕತೆ. ಆ್ಯಂಡ್ ಏನು ಗೊತ್ತಾ,
ಒಬ್ಬ ವ್ಯಕ್ತಿ ಪಬ್ಲಿಕ್ ಲೈಫ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪ್ರೈವೇಟ್ ಲೈಫ್ ಬಗ್ಗೆ ಹೇಳೋಕೆ ಹೊರಟಾಗ ಮುಖ್ಯವಾಗಿ ಹೇಳಬೇಕಾಗಿರೋ ಅಂಶನೇ ಸೆಕ್ಸ್. ಒಂದು ಪ್ರಪಂಚನೇ ಅವ್ರು ಸೃಷ್ಟಿ ಮಾಡಿರೋದ್ರಿಂದ ಪ್ರಪಂಚದಲ್ಲಿ ಒಂದೇ ಥರ ಸೆಕ್ಷುವಾಲಿಟಿ ಇರಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಹೆಟೆರೋಸೆಕ್ಷುವಲ್ ಆಗಿರ್ಬೋದು, ಅಂದರೆ ಅಪೋಸಿಟ್ ಜೆಂಡರ್ ಅಟ್ರಾಕ್ಷನ್ಸ್, ಆ್ಯಂಡ್ ಹೋಮೋಸೆಕ್ಷುವಲ್, ಸೇಮ್ ಜೆಂಡರ್ ಅಟ್ರಾಕ್ಷನ್ಸ್, ಆ್ಯಂಡ್ ಬೈಸೆಕ್ಷುವಲ್, ಬೋತ್ ಜೆಂಡರ್ ಅಟ್ರಾಕ್ಷನ್ಸ್, ಆ್ಯಂಡ್ ಅಸೆಕ್ಷುವಲ್, ಯಾವುದೇ ಥರ ಸೆಕ್ಷುವಲ್ ಅಟ್ರಾಕ್ಷನ್ಸ್ ಇಲ್ಲದೆ ಇರೋದು ಅಥವಾ ಕಮ್ಮಿ ಅಟ್ರಾಕ್ಷನ್ ಇರುವಂಥದ್ದು. ಈಗ ಒಂದು ಪ್ರಪಂಚನೇ ಕ್ರಿಯೇಟ್ ಮಾಡಿರೋ ಅವರು ಆ ಪ್ರಪಂಚದಲ್ಲಿ ಬರುವಂಥ ಎಲ್ಲ ಅಂಶಗಳನ್ನೂ ತೋರಿಸ್ಬೇಕು ಅಂತ ಈ ಮೈನ್ಯೂಟ್ ಥಿಂಗ್ಸ್ಗಳ ಮೇಲೂ ತುಂಬ ಒತ್ತು ಕೊಟ್ಟು ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದು ತುಂಬ ಮೆಚ್ಚುವಂಥ ವಿಚಾರ. ಇದ್ರ ಬಗ್ಗೆ ಇಷ್ಟು ಸಾಕು. ಮುಂದೆ ನಾವು ಈಗ ಡೈರೆಕ್ಟರ್ಸ್ ಬಗ್ಗೆ ಮಾತಾಡೋಣವಾ. ಡೈರೆಕ್ಟರ್ಸ್ D&D, ನಿಜವಾಗ್ಲೂ ಇವ್ರನ್ನು ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಕತೆನ ಬರೆಯೋದೊಂದು ಕಡೆ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಕಣ್ಮುಂದೆ ತರೋದಿದೆಯಲ್ಲ, ಅದುವೇನು ಸಾಧಾರಣವಾದ ಕೆಲಸ ಅಲ್ಲ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂದರೆ ಕತೆ ಮುಗ್ದಾಯ್ತೋ ಇಲ್ವೋ ನನಗೆ ಬೇಕಾಗಿಲ್ಲ, ನಾನು ಸೀರೀಸ್ ಮುಗಿಸ್ತೀನಿ ಅಂತ ಹೇಳಿ ಸೀರೀಸ್ನ ಮುಗಿಸಿದಾರಲ್ಲ, ಅದಕ್ಕೆ ತುಂಬ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಅರ್ಥ ಆಗಲಿಲ್ಲ ಅಲ್ವಾ? ನಿಮ್ಗೊಂದು ಹುಕ್ಲೈನ್ ಕೊಡ್ಲಾ? ನಿಮಗೆ ಗೊತ್ತಾ, ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ ಮುಗ್ದಿದೆ, ಆದರೆ ರೈಟರ್ ಬರೆದಿರೋ ಬುಕ್ ಇನ್ನೂ ಮುಗ್ದಿಲ್ಲ ಅಂತ. ಏನಂದರೆ ಜಾರ್ಜ್ ಅವರು ಅವ್ರ ಕತೆ ಬರಿಬೇಕಾದ್ರೆ ಹೇಳಿದರು ಆ ಕತೆನ 7 ಭಾಗಗಳಾಗಿ, ಅಂದರೆ 7 ಬುಕ್ಸ್ ಆಗಿ ಬರಿತೀನಿ ಅಂತ. ಆ್ಯಂಡ್ ಅವ್ರು ಬರೆದಿರೋದು ಬರೀ 5 ಬುಕ್ ಮಾತ್ರ, ಆ್ಯಂಡ್ ಇನ್ನೂ 2 ಬುಕ್ ಇನ್ನೂ ರಿಲೀಸ್ ಆಗೇ ಇಲ್ಲ. ಸೊ ರೈಟರ್ ಪ್ರಕಾರ ಕತೆ ಇನ್ನೂ ಮುಗ್ದಿದೆಯೋ ಇಲ್ವೋ ಗೊತ್ತಿಲ್ಲ, ಇನ್ನೂ ಕತೆ ಬರೀತಿದ್ದಾರೆ. ಆದರೆ ಡೈರೆಕ್ಟರ್ಸ್ ಅವ್ರು ತುಂಬ ಕಾಯೋಕ್ಕಾಗದೆ ಆ ಕತೆನ ಅವರೇ ಡೆವಲಪ್ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಸೀರೀಸ್ನೇ ಮುಗಿಸಿದ್ದಾರೆ. ಈ ವಿಷಯನೆಲ್ಲ ಕೇಳಿರೋ ನಿಮಗೆ ಪ್ರಶ್ನೆ ಕಾಡಲೇಬೇಕಲ್ವಾ? ರೈಟರ್ ಕತೆನೇ ಮುಗಿದಂತೆ ಡೈರೆಕ್ಟರ್ಸ್ ಕತೆನ ಯಾವ ಥರ ಮುಗಿಸಿದ್ರು, ಆ್ಯಂಡ್ ಬುಕ್ಕಲ್ಲಿ ಕತೆ ಎಲ್ಲಿ ನಿಂತಿದೆ ಅನ್ನೋದು ನಿಮಗೆ ಕಾಡುತ್ತೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಏನು ಕಾಯಬೇಡಿ, ಬನ್ನಿ ಇವಾಗಲೇ ಹೇಳ್ತೀನಿ. ಬುಕ್ಕಲ್ಲಿ ಕತೆ ಎಲ್ಲಿ ನಿಂತಿತ್ತು. ಸೊ ನಿಮಗೆ ಗೊತ್ತಲ್ವಾ, ಜಾನ್ ಸ್ನೋ. ಸದ್ಯಕ್ಕೆ ನಾನು ಅವನ್ನ ಹೀರೋ ಅಂತಲೇ ಅನ್ಕೊಂಡಿದ್ದೀನಿ. ಸೊ ಆ ಜಾನ್ ಸ್ನೋಗೆ ಅವನ ಜೊತೆ ಕೆಲಸ ಮಾಡುವಂಥವ್ರು ವಾಲಲ್ಲಿ ಚಾಕು ಹಾಕ್ತಾರೆ ಗೊತ್ತಾ, ಅವನ್ನ ಸಾಯಿಸ್ಬಿಡ್ತಾರೆ. ಸೊ ಬುಕ್ ಅಲ್ಲೇ ನಿಂತಿರೋದು. ಟಿರಿಯನ್ ಲ್ಯಾನಿಸ್ಟರ್ ಮದರ್ ಆಫ್ ಡ್ರ್ಯಾಗನ್ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಅವಳಿರೋ ರಾಜ್ಯಕ್ಕೆ ಹೋಗ್ತಾನೆ, ಆದರೆ ಅವಳನ್ನ ಮೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಡೆನೇರಿಯಸ್ ಬಂದು ಒಂದು ದೋತ್ರಾಕಿ ಟೀಮ್ ಹತ್ರ ಸಿಗಾಕೊಂಡಿದ್ದಾಳೆ. ಅವಳು ಡ್ರ್ಯಾಗನ್ ಡ್ರೋಗನ್ನ ಆರಿಸ್ಕೊಂಡು ಹೋದಾಗ ಒಂದು ದೋತ್ರಾಕಿ ಟೀಮ್ಗೆ ಸಿಗಾಕೋತಾಳಲ್ಲ. ಸೊ ಆ ಜಾಗದಲ್ಲಿ ಬುಕ್ ಇದೆ. ಆ್ಯಂಡ್ ಆರ್ಯಾ ಸ್ಟಾರ್ಕ್ ಇನ್ನೂ ಕಣ್ಣಿಲ್ದೆ ಬ್ರಾವರ್ಸಲ್ಲಿ ತರಬೇತಿ ಪಡಿತಿದ್ದಾಳೆ. ಸೊ ಬುಕ್ಕಲ್ಲಿ ಕತೆ ಅಲ್ಲಿಗೆ ನಿಂತಿದೆ. ಮತ್ತು ಇನ್ನೊಂದು, ಬುಕ್ಕೇ ಮುಗಿದೇನೆ ಇವರು ಕತೆ ಮುಂದುವರಿಸ್ಕೊಂಡು ಸೀರೀಸ್ ಮುಗಿಸೋಕೆ ಸಾಧ್ಯನಾ? ಏನು ಗೊತ್ತಾ, ಬುಕ್ಕಲ್ಲಿರೋ ಕತೆಗೂ ಸೀರೀಸಲ್ಲಿರೋ ಕತೆಗೂ ಒಂದು ಡಿಫ್ರೆನ್ಸ್ ಇದೆ. ಬುಕ್ಕಲ್ಲಿ ಎಲ್ಲ ಮೇನ್ ಕ್ಯಾರೆಕ್ಟರ್ಗಳ ಜೊತೆಗೆ 100 ಚಿಕ್ಕ ಕ್ಯಾರೆಕ್ಟರ್ಗಳ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದರೆ ಸೀರೀಸಲ್ಲಿ ಬರೀ ಮೇನ್ ಕ್ಯಾರೆಕ್ಟರ್ಗಳು ಮಾತ್ರ ತಗೊಂಡಿರೋದು. ಕೆಲವೊಂದು ಮೇನ್ ಕ್ಯಾರೆಕ್ಟರ್ಗಳನ್ನೇ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಸ್ಟೋರಿಲೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಡೈರೆಕ್ಟರ್ಸ್ಗಳಿಗೆ ಮೇಯ್ನಾಗಿ ಅವ್ರು ತೋರಿಸುವಂಥ ಕ್ಯಾರೆಕ್ಟರ್ಗಳ ಬಗ್ಗೆ ಆ್ಯಂಡ್ ಕತೆ ಎಂಡಿಂಗ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಬೇಕಿತ್ತು. ಅದನ್ನು ರೈಟರ್ ಹತ್ರ ಏನು ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಅವರು ಕತೆನ ಡೆವಲಪ್ ಮಾಡಿ, ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಕತೆ ಹೋಗ್ತಿರುತ್ತಲ್ಲ ಅದರಲ್ಲಿ ಡೆವಲಪ್ ಮಾಡಿ ಸೊ ಸೀರೀಸ್ನ ಮುಗಿಸಿದ್ದಾರೆ. ಇವಾಗ ಬುಕ್ ಮಧ್ಯೆ ಸೀರೀಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಆದರೂ ಏನು? ಇವಾಗ ಎಲ್ಲರನ್ನೂ ಸಾಯಿಸೋ ಶಕ್ತಿ ಇರೋ ರೈಟರು ನೆಕ್ಸ್ಟ್ ಬುಕ್ ಸ್ಟಾರ್ಟಿಂಗಲ್ಲಿ ಜಾನ್ ಸ್ನೋನ ಬದುಕಿಸ್ತಾರ. ಡೆನರಸ್ ದ ಮದರ್ ಆಫ್ ಡ್ರ್ಯಾಗನ್, ಅವರಪ್ಪ ಮ್ಯಾಡ್ ಕಿಂಗ್ ಥರ ಇವಳು ಮ್ಯಾಡ್ ಕ್ವೀನ್ ಆಗ್ತಾಳ. ಕ್ಲೈಮ್ಯಾಕ್ಸಲ್ಲಿ ರಾಜ ಯಾರಾಗ್ತಾರೆ? ಬ್ರ್ಯಾನ್ ಕಿಂಗ್ ಆಗ್ತಾನೆ. ಬ್ರ್ಯಾನೇ ಕಿಂಗ್ ಆಗ್ತಾನ? ಬೇರೆ ಯಾರಾದರೂ ಆಗ್ತಾರ? ಬೇರೆ ಯಾರಾದರೂ ಆದರೆ ಯಾರು ಆಗಬಹುದು? ಇದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣ. ಬುಕ್ಕಲ್ಲಿರೋ ಕೆಲವು ಕ್ಯಾರೆಕ್ಟರ್ಗಳು ಸೀರೀಸಲ್ಲಿ ಇಲ್ಲವೇ ಇಲ್ಲ. ಹೇಳಬೇಕು ಅಂದರೆ ಈ ಸೀರೀಸಲ್ಲಿ ಮೇನ್ ಹೀರೋ ಆ್ಯಂಡ್ ವಿಲನ್ ಕ್ಯಾರೆಕ್ಟರೇ ಇಲ್ಲ. ಐ ಮೀನ್ ಈ ಬುಕ್ಕಲ್ಲಿ ಒಬ್ಬ ಬರ್ತಾನೆ, ಯಂಗ್ ಗ್ರಿಫ್ ಅಂತ. ಸೊ ಅವನು ತಾನು ರೇಗಾರ್ ಟಾರ್ಗೆರಿಯನ್ ಮಗ ಅಂತ ಹೇಳ್ಕೊಂಡು ಸೈನ್ಯಕ್ಕೆ ಸೇರಿರ್ತಾನೆ. ಅವನ್ನ ಎಲ್ಲರೂ ಫೇಕ್ ಟಾರ್ಗೆರಿಯನ್ ಅಂತಲೂ ಕರೀತಿರ್ತಾರೆ ಬಿಟ್ಟಾಕಿ. ಬಟ್ ಅವನ ಪ್ರಕಾರ ಏನಪ್ಪ ಅಂದರೆ ಅವನು ರೇಗಾರ್ ಟಾರ್ಗೆರಿಯನ್ ಮಗ. ಅಂದರೆ ರೇಗಾರ್ ಟಾರ್ಗೆರಿಯನ್ ಮೊದಲನೇ ಮಗ ಹುಟ್ಟುತ್ತಾನೆ ಬೆಂಕಿ ಅನಾಹುತದಲ್ಲಿ ಸತ್ತಿರ್ತಾನೆ ಅಂತ ಎಲ್ಲರೂ ನಂಬಿರ್ತಾರೆ. ಆದರೆ ರೇಗಾರ್ ಟಾರ್ಗೆರಿಯನ್ ಗೆಳೆಯ ಆ ಮಗುನ ಕಾಪಾಡಿ ಕರ್ಕೊಂಡೋಗಿರ್ತಾನೆ ಆ ಜಾಗಕ್ಕೆ ಬೇರೆ ಮಗು ಇಟ್ಟು ಅಂತ ಒಂದು ಕಥೆನ
ಬ್ಯಾಕ್ಗ್ರೌಂಡಲ್ಲಿ ಓಡಿಸ್ತಿದ್ದಾರೆ. ಸೊ ಅವನೇನಾದರೂ ನಿಜವಾಗ್ಲೂ ರೇಗಾರ್ ಟಾರ್ಗೆರಿಯನ್ ಮಗನೇ ಆದರೆ ಸಿಂಹಾಸನ ಇರೋ ಫಸ್ಟ್ ಆಪ್ಷನ್ ಇರೋದೇ ಅವನಿಗೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನಿಮಗೆ ಅವ್ರದ್ದೊಂದು ಫ್ಯಾಮಿಲಿ ಟ್ರೀ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫ್ಯಾಮಿಲಿ ಟ್ರೀ ಬಗ್ಗೆ ಅಂದರೆ ನಾವು ತುಂಬ ಹಿಂದೆ ಎಲ್ಲ ಹೋಗೋದು ಬೇಡ, ಜಸ್ಟ್ ಇಲ್ಲೇ ಎಲ್ಲಿಂದ ಮ್ಯಾಡ್ ಕಿಂಗಿಂದ ನೋಡ್ಕೊಬರೋಣ. ಸೊ ಮ್ಯಾಡ್ ಕಿಂಗ್ಗೆ 3 ಜನ ಮಕ್ಕಳು, ರೇಗಾರ್ ಟಾರ್ಗೆರಿಯನ್, ವಿಸೇರಿಯಸ್ ಟಾರ್ಗೆರಿಯನ್ ಆ್ಯಂಡ್ ಡೇನರಸ್ ಟಾರ್ಗೆರಿಯನ್. ಸೊ ಮೊದಲನೇ ಆಪ್ಷನ್ ಸಿಂಹಾಸನಕ್ಕೆ ಇರೋದು ರೇಗಾರ್ ಟಾರ್ಗೆರಿಯನ್ಗೆ, ಅವನಿಲ್ಲ ಅಂದರೆ ಅವನ ಮಕ್ಕಳಿಗೆ. ಸೊ ಇವಾಗ ರೇಗಾರ್ ಟಾರ್ಗೆರಿಯನ್ಗೆ 2 ಹೆಂಡ್ತಿರು, ಒಂದು ಎಲಿಯಾ ಮಾರ್ಟೆಲ್ ಮತ್ತು ಲಿಯಾನ್ ಸ್ಟಾರ್ಕ್. ಎಲಿಯಾ ಮಾರ್ಟೆಲ್ ಮತ್ತು ರೇಗಾನ್ ಟಾರ್ಗೆರಿಯನ್ಗೆ ಹುಟ್ಟೋ ಮಗನೇ ಯಂಗ್ ಗ್ರಿಫ್ ಅಂದರೆ ಏಗಾನ್ ಟಾರ್ಗೆರಿಯನ್. ಆ್ಯಂಡ್ ಲಿಯಾನಾ ಸ್ಟಾರ್ಕ್ ಮತ್ತು ರೇಗಾರ್ ಟಾರ್ಗೆರಿಯನ್ಗೆ ಹುಟ್ಟೋ ಮಗನೇ ಜಾನ್ ಸ್ನೋ. ಇವನ ಹೆಸರು ಕೂಡ ಏಗಾನ್ ಟಾರ್ಗೆರಿಯನ್. ಸೊ ಫಸ್ಟ್ ಯಂಗ್ ಗ್ರಿಫ್ಗೆ ಆಪ್ಷನ್ ಇದೆ, ಅವನಿಲ್ಲ ಅಕಸ್ಮಾತ್ ಅವನು ಫೇಕ್ ಆದರೆ ಜಾನ್ ಸ್ನೋ ಇಲ್ಲ ಅಂದರೆ ನೆಕ್ಸ್ಟ್ ಬರೋ ಆಪ್ಷನ್ನೇ ಡೇನರಸ್ ಟಾರ್ಗೆರಿಯನ್ಗೆ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕಾಡ್ಬೋದು, ಯಾಕೆ 2 ಮಕ್ಕಳು ಅಣ್ಣ ತಮ್ಮದಿರು ಇಬ್ರಿಗೂ ಏಗಾನ್ ಟಾರ್ಗೆರಿಯನ್ ಅಂತಲೇ ಹೆಸರಿಟ್ಟಿದ್ದಾರಲ್ಲ ಅಂತ. ಸೊ ಏನಪ್ಪ ಅಂದರೆ ಈ ರಾಜ್ಯಗಳನ್ನೆಲ್ಲ 7 ರಾಜ್ಯಗಳನ್ನ ಫಸ್ಟ್ ಸೇರಿಸಿ ರಾಜ್ಯನ ಕಟ್ಟಿದವನು ಏಗಾನ್ ದಿ ಕಾಂಕರರ್ ಅಂತ. ಒಂದು ಭವಿಷ್ಯವಾಣಿ ಇರುತ್ತೆ, ಅವನ ಹೆಸರನ್ನ ಯಾರಿಗೆ ಇಡ್ತಾರೆ ಅವನು ಮುಂದೆ ರಾಜ ಆಗಬಹುದು ಅನ್ನೋದೊಂದು ಭವಿಷ್ಯವಾಣಿ ಇರುತ್ತೆ. ಅದನ್ನು ರೇಗಾರ್ ಕೂಡ ನಂಬ್ತಾ ಇರ್ತಾನೆ. ಸೊ ಇಲ್ಲಿ ಏನಾಗಿರಬಹುದು ಅಂದರೆ ಫಸ್ಟು ಯಂಗ್ ಗ್ರಿಫ್ ಹುಟ್ಟುತ್ತಾನೆ, ಅವನಿಗೆ ಏಗಾನ್ ಟಾರ್ಗೆರಿಯನ್ ಅಂತ ಹೆಸರಿಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ನು ಸಾಯ್ತಾನೆ ಅನ್ನೋದನ್ನ ಇಲ್ಲಿ ಬದುಕಿದ್ದಾನೆ ಅಂತ ಹೇಳ್ತಾರೆ, ಆದರೆ ಅವ್ನು ಸತ್ತಿರ್ತಾನೆ. ಸೊ ಅವ್ನು ಸತ್ತ ಅಂದಾಗ ಇವನು ಏಗಾನ್ ಟಾರ್ಗೆರಿಯನ್ ಅಂತ ಹೆಸರಿಟ್ಟಿದ್ದವನು ಸತ್ತಿದ್ದಾನೆ. ದೆನ್ ನೆಕ್ಸ್ಟ್ ಹುಟ್ಟೋ ಮಗುಂಗೂ ಕೂಡ ಏಗಾನ್ ಟಾರ್ಗೆರಿಯನ್ ಅಂತ ಹೇಳ್ತಾನೆ, ಬಿಕಾಸ್ ತನ್ನ ಮಗ ರಾಜ ಆಗಲಿ ಅನ್ನೋ ಒಂದು ಆಸೆಯಿಂದ ಏಗಾನ್ ಟಾರ್ಗೆರಿಯನ್ ಅಂತ ಹೆಸರಿಡ್ತಾನೆ ಅನ್ನೋದು ನನ್ನ ಒಂದು ನಾಲೆಡ್ಜಿಗೆ ತಿಳಿದಿರುವಂಥ ಒಂದು ವಿಚಾರ. ಮತ್ತು ವಿಕ್ಟೇರಿಯನ್ ಗ್ರೇಜಾಯ್ ಅಂತ ಬರ್ತಾನೆ, ಇವನ ಕ್ಯಾರೆಕ್ಟರ್ ಕೂಡ ಸೀರೀಸಲ್ಲಿಲ್ಲ. ಇವನ ಹತ್ರ ಒಂದು ಮ್ಯಾಜಿಕಲ್ ಹಾರ್ನ್ ಇರುತ್ತೆ. ಅಂದರೆ ಈ ಹಳೆ ಕಾಲದ ಫಿಲಮ್ಗಳಲ್ಲಿ ಓದ್ತಿದ್ರಲ್ಲ, ಪುಯ್ ಅಂತ ಒಂದು ದೊಡ್ಡದು ಕಹಳೆ ಇತ್ತಲ್ಲ, ಸೊ ಆ ಥರ ಒಂದು ಮ್ಯಾಜಿಕಲ್ ಹಾರ್ನ್ ಇರುತ್ತೆ. ಅದನ್ನು ಡ್ರ್ಯಾಗನ್ ಹಾರ್ನ್ ಅಂತ ಕರೀತಾ ಇರ್ತಾರೆ. ಸೊ ಆ ಡ್ರ್ಯಾಗನ್ ಹಾರ್ನ್ ಪವರ್ ಏನಪ್ಪ ಅಂದರೆ, ಇವನು ಆ ಹಾರ್ನ ಊದ್ದ ಅಂದರೆ ಅವನ ಸುತ್ತಮುತ್ತ ಎಷ್ಟು ಡ್ರ್ಯಾಗನ್ಗಳಿದ್ದಾವೆ ಅದೆಲ್ಲ ಇವನು ವಶ ಆಗ್ತವೆ. ಇವನನ್ನ ಮೇನ್ ವಿಲನ್ ಅನ್ಕೋಬೇಡಿ, ಮೇನ್ ವಿಲನ್ ಇವನಲ್ಲ, ಇವ್ರ ಅಣ್ಣ ಒಬ್ಬ ಬರ್ತಾನೆ. ಯಾರು ಇವನಿಗೆ ಈ ಮ್ಯಾಜಿಕಲ್ ಹಾರ್ನ ಕೊಟ್ಟರು, ಅವನು ಯುರಾನ್ ಗ್ರೇಜಾಯ್. ಆ್ಯಕ್ಚುಲಾಗಿ ನೀವು ಈ ಯುರಾನ್ ಗ್ರೇಜಾಯ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಸೀರೀಸಲ್ಲಿ ನೋಡಿದ್ದೀರಾ. ಅಂದರೆ ಒಬ್ಬ ಅಡಗುಗಳ ಬರ್ತಾನಲ್ಲ, ಅವನು ಸೆರ್ಸಿನ ಮದುವೆ ಆಗ್ತೀನಿ, ಆ ಎಲ್ಲ ರಾಜ್ಯಗಳನ್ನ ಆಳಕ್ಕೆ ರಾಜ ಆಗ್ತೀನಿ ಅಂತ ಒಬ್ಬ ಬರ್ತಾನಲ್ಲ, ಯುರಾನ್ ಗ್ರೇಜಾಯ್, ಅವನೇ ಮೇನ್ ವಿಲನ್. ಅವನ ಬಗ್ಗೆ ಹೇಳೋದು ತುಂಬ ಇದೆ. ಅವನು ಎಷ್ಟು ಕ್ರೂರಿ, ಅವನು ಯಾಕೆ ಇಷ್ಟು ಪವರ್ಫುಲ್ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಏನಪ್ಪ ಅಂದರೆ, ಅವನ ಹತ್ರ ಒಂದು ಅಡುಗಿರುತ್ತೆ, ಅದ್ರ ಹೆಸರು ಸೈಲೆನ್ಸ್ ಅಂತ. ಆ ಅಡುಗೆಗೆ ಸೈಲೆನ್ಸ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಆ ಅಡುಗಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಆ ಎಲ್ಲರ ನಾಲಿಗೆನೂ ಕಟ್ ಮಾಡಿರ್ತಾನೆ. ಸೊ ಆ ಹಡಗು ಸ್ಮಶಾನ ಮೌನವಾಗಿರುತ್ತೆ, ಅದಕ್ಕೆ ಆ ಹಡಗನ ಹೆಸರು ಸೈಲೆನ್ಸ್ ಅಂತ ಇಟ್ಟಿರ್ತಾನೆ. ಸೊ ಇವನ ಬಗ್ಗೆ ತಿಳ್ಕೊಳ್ಳೋದು ಮುಂದೆ ತುಂಬ ಇದೆ, ಅವನ ಬಗ್ಗೆ ಮಾತಾಡೋದು ಕೂಡ ತುಂಬ ಇದೆ. ಮೇನ್ ವಿಲನ್ ಅಲ್ವಾ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಆ್ಯಂಡ್ ನಿಮಗೆ ಕಮೆಂಟಲ್ಲಿ ಮಾತಾಡೋಕೆ ಅಂತ ಒಂದು ಟಾಪಿಕ್ನ ನಾನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒನ್ ಗಿವ್ ಆ್ಯಂಡ್ ಟೇಕ್, ಒಂದು ಎಕ್ಸ್ಟ್ರಾ ಟಾಪಿಕ್ಕು, ನಿಮಗೆ ಒಂದು ಎಕ್ಸ್ಟ್ರಾ ಥಿಂಗ್ ಬಗ್ಗೆ ಹೇಳ್ತೀನಿ. ಸೊ ಡ್ರ್ಯಾಗನ್, ಐ ಥಿಂಕ್ ಈ ಡ್ರ್ಯಾಗನ್ ಕಾಣ್ತಿದೆ ನಿಮಗೆ ಅಲ್ವಾ, ಎಷ್ಟು ಕ್ಯೂಟ್ ಆಗಿದೆ. ಈ ಡ್ರ್ಯಾಗನ್ಗೂ ಸೀರೀಸ್ಗೂ ಏನೂ ಸಂಬಂಧ ಇಲ್ಲ. ಈ ಡ್ರ್ಯಾಗನ್ ಹೆಸರು ಬಂದು ಟೂತ್ಲೆಸ್ ಅಂತ. ನೋಡಿ ಈ ಬೆಕ್ಕನ ಮೂತಿ ಥರ ಎಷ್ಟು ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಇದೇ ಥರ ಬ್ಲ್ಯಾಕ್ ಕಲರ್ ಗ್ರೀನ್ ಇರೋ ಒಂದು ಡ್ರ್ಯಾಗನ್ ಬರುತ್ತೆ ಸೀರೀಸಲ್ಲಿ, ಅದರ ಹೆಸರು ಕ್ಯಾನಿಬಲ್ ಅಂತ. ಇದು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ, ಅದು ಅಷ್ಟೇ ಕ್ರೂರವಾಗಿರುತ್ತೆ. ಸೊ ಆ ಡ್ರ್ಯಾಗನ್ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಾನು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಗೈಸ್ ಅಟ್ಲೀಸ್ಟ್ ಐ ನೀಡ್ 1K ಸಬ್ಸ್ಕ್ರೈಬರ್ಸ್. ನಿಮಗೆ ಗೊತ್ತು, ಯೂಟ್ಯೂಬಲ್ಲಿ ಮುಂದುವರಿಬೇಕು ಅಂದರೆ ಯೂಟ್ಯೂಬಿಂದ ನಾವೇನಾದರೂ ಪಡ್ಕೋಬೇಕು ಅಂದರೆ ಅಟ್ಲೀಸ್ಟ್ 1K ಸಬ್ಸ್ಕ್ರೈಬರ್ಸ್ ಆದರೂ ಬೇಕೇ ಬೇಕು. ಆ್ಯಂಡ್ ಐ ನೀಡ್ ದಟ್ 1K ಸಬ್ಸ್ಕ್ರೈಬರ್ಸ್ ಅಷ್ಟೇ.
ನಮ್ಮಮ್ಮ ನೋಡಿದ್ರೆ ಬೈಕೋತಾರೆ, ನನ್ನ ಮಗ ಮಾಡೋ ಕೆಲಸ ಮಾಡೋದು ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಂತ ಬೇಡ್ತಿದ್ದಾನೆ ಅಂತ. ಇಟ್ಸ್ ಓಕೆ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಡಿಬೇಟ್ ಮಾಡೋಕೆ ಒಂದು ಟಾಪಿಕ್ಕು. ಸೊ ಹೇಳಿ, ನಿಮ್ಮ ಪ್ರಕಾರ ಈ 7 ರಾಜ್ಯಗಳಿಗೆ ರಾಜ ಯಾರಾಗಬೇಕಾಗಿತ್ತು? ಬ್ರ್ಯಾನ್ ಆದದ್ದು ಓಕೆನಾ, ಅಥವಾ ಜಾನ್ಸ್ನೂ ಆಗಬೇಕಾಗಿತ್ತಾ, ಅಥವಾ ಇವಾಗ ಯಂಗ್ ಗ್ರಿಫ್ ಬಂದಿದ್ದಾನಲ್ಲ ಅವನಾಗಬೇಕಾ, ಅಥವಾ ಡೆನರಿಯಸ್ ಆಗಬೇಕಾ? ನನಗೆ ಇವ್ರು ಯಾರೂ ಬೇಡ, ನನಗೆ ಈ ಕ್ಯಾರೆಕ್ಟ್ರು ತುಂಬ ಇಷ್ಟ, ಈ ಕ್ಯಾರೆಕ್ಟ್ರು ರಾಜ ಆದರೆ ಚೆನ್ನಾಗಿರುತ್ತೆ ಅಂತ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರೋ ಕ್ಯಾರೆಕ್ಟರ್ ಇದೆಯಾ? ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ. ಫೈನಲ್ಲಾಗಿ ಒಂದು ವಿಷಯ ಹೇಳಬೇಕು ಅಂದರೆ ಗೈಸ್, ಇವಾಗ ಈ ಹೋಲ್ ಸೀರೀಸ್ ಅವ್ರೇನು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ, ಆ ಪ್ರಪಂಚದಲ್ಲಿ ನಡೆಯುವಂಥ ಘಟನೆಗಳೆಲ್ಲ ಐಸ್ ಆ್ಯಂಡ್ ಫೈರ್ ಅಂದರೆ ವೈಟ್ ವಾಕರ್ಸ್ ಮತ್ತು ಟಾರ್ಗೇರಿಯನ್ಸ್ ಅಂತ ಅರ್ಥ. ಈ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಅನ್ನೋದ್ರ ಮಧ್ಯೆನೇ ಈ ಹೋಲ್ ಪ್ರಪಂಚ ಇರೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ತಿಳ್ಕೊಳ್ಳೋಣ. ಆ್ಯಂಡ್ ಇಲ್ಲಿವರೆಗೂ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಗಾಯ್ಸ್, ಮರಿಬೇಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಬಾಯ್.